ವೆಲ್ಕಮ್ ಟು ಪಾರ್ಟ್ 5 ಫ್ರೆಂಡ್ಸ್. ಸೊ ಇವಾಗ ನಮ್ಮದು ಎಲ್ಲ ಸಾಲ್ವ್ ಆಗಿರುತ್ತೆ. ಇನ್ನು ನಾವು ಮಾಡ್ಕೊಳೋದಷ್ಟೇ 3/3 ಥರ. ನಾನು ಆವಾಗಲೇ ಪಾರ್ಟ್ 3ನಲ್ಲಿ ಅನಿಸುತ್ತೆ, ಆವಾಗ ನಾನು PLL ಪೆರಿಟಿ ಹೇಳ್ಕೊಟ್ಟಿದ್ದೆ. PLL ಪೆರಿಟಿ ಇದು. PLL ಪೆರಿಟಿ ಯಾವಾಗ ಯೂಸ್ ಆಗುತ್ತೆ ಅಂದರೆ ಕಾರ್ನರ್ ಪೀಸ್ ಇನ್ವರ್ಟ್ ಆಗಿದ್ದಾಗ. ಮತ್ತು ಪಾರ್ಟ್ 4ಅಲ್ಲಿ OLL ಪೆರಿಟಿ ಹೇಳ್ಕೊಟ್ಟಿದ್ದೀನಿ. OLL ಪೆರಿಟಿ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ಎಡ್ಜ್ ಪೀಸ್ ಇನ್ವರ್ಟ್ ಆಗಿದ್ದಾಗ. ಎಷ್ಟೇ ಎಡ್ಜ್ ಪೀಸ್ ಇನ್ವರ್ಟ್ ಆಗಿರಲಿ ಯೂಸ್ ಆಗುತ್ತೆ. ಸೊ ಅದಾದಮೇಲೆ ನೀವು ನಿಮ್ಮ ರೀತಿಯಲ್ಲಿ ಮಾಡಿಕೊಂಡು ಹೋಗ್ಬೋದು ಫ್ರೆಂಡ್ಸ್. ಸೊ ಒಂದು ನಿಮಿಷ ಫ್ರೆಂಡ್ಸ್, ನಾನು ಮಾಡಿ ನೋಡಿಸ್ತೀನಿ. ನಾನು ಬಿಗಿನರ್ಸ್ ಮೆಥಡಲ್ಲಿ ಫ್ರೆಂಡ್ಸ್ ಮಾಡೋದು. ನೋಡಿ ಫ್ರೆಂಡ್ಸ್, ಸಾಲ್ವ್ ಆಗೋಯ್ತು ಫ್ರೆಂಡ್ಸ್. ನೀವು ಜ್ಞಾಪಕ ಹಾಕ್ಕೊಳ್ಳಿ, ಪಾರ್ಟ್ 3ನಲ್ಲಿ ನಾನು PLL ಪೆರಿಟಿ ನೋಡ್ಸಿನಿ, ಪಾರ್ಟ್ 4ಅಲ್ಲಿ OLL ಪೆರಿಟಿ ನೋಡ್ಸಿದ್ದೀನಿ. ಅವೆರಡನ್ನು ಯೂಸ್ ಮಾಡಿಕೊಂಡ್ರೆ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದು ಎರಡೇ ಫಾರ್ಮುಲಾ. ಫುಲ್ಲು ಈ ರುಬಿಕ್ಸ್ ಕ್ಯೂಬ್ ಸಾಲ್ವ್ ಮಾಡೋಕ್ಕೆ ಎರಡೇ ಫಾರ್ಮುಲಾ. ನೀವು ಫಸ್ಟು ಇದನ್ನೇ ಫಸ್ಟ್ ತೊಗೊಬಾರ್ದು ಫ್ರೆಂಡ್ಸ್. ನೀವು ಫಸ್ಟ್ 3/3 ರುಬಿಕ್ಸ್ ಕ್ಯೂಬ್ ತೊಗೊಳ್ಳಿ. ಅದನ್ನು ತೊಗೊಂಡ ಮೇಲೆ, ಅದನ್ನು ಕಲ್ತ್ಕೊಂಡ್ಮೇಲೆ ನನ್ನದೇ ವಿಡಿಯೋ ನೋಡ್ಕೊಂಡು ಕಲೀರಿ ಫ್ರೆಂಡ್ಸ್, ಪ್ಲೀಸ್ ಫ್ರೆಂಡ್ಸ್. ಅದನ್ನು ನೋಡಿ ಕಲ್ತ ಮೇಲೆ ಇದನ್ನು ಕಲಿಯೋಕ್ಕೆ ನಿಮಗೆ ತುಂಬಾ ಅಂದರೆ ತುಂಬಾ ಈಸಿ ಆಗುತ್ತೆ ಫ್ರೆಂಡ್ಸ್. ಆಮೇಲೆ ಓಕೆ ಫ್ರೆಂಡ್ಸ್, ಅಷ್ಟೇ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಮುಗೀತು. ಮುಂದೆ ಯಾವಾಗಾದರೂ ನಾನು ಇನ್ನೂ ಒಂದು ವಿಡಿಯೋ ಮಾಡ್ತೀನಿ. ಹೋಗಲಿ ಫ್ರೆಂಡ್ಸ್, ಇದನ್ನೇ ಹಿಂದಿ ಮತ್ತು ಇಂಗ್ಲೀಷಲ್ಲೂ ನಾಳೆ ಬಿಡ್ತೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇಷ್ಟ ಆಗಿರೋ ಸಬ್ಸ್ಕ್ರೈಬ್ ಮಾಡಿ, ಮರಿಬೇಡಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.